ರಾಜ್ಯಾದ್ಯಂತ ಲೋಕಾಯುಕ್ತ ದಾಳಿಯಾಗಿದೆ. ರಾಜ್ಯದಲ್ಲಿ ಎಲ್ಲವೂ ಕೂಡ ಎಸ್ಐಟಿ, ಪೊಲೀಸ್ ದಾಳಿ, ಸಿಬಿಐ ದಾಳಿ, ಇಡಿ ದಾಳಿ. ಈಗ ಲೋಕಾಯುಕ್ತ ಒಂದು ಬಾಕಿ ಇತ್ತು. ಲೋಕಾಯುಕ್ತ ದಾಳಿಯೂ ಕೂಡ ಇವತ್ತು ನಡೆದು ಹೋಗಿದೆ. ಎಲ್ಲೆಲ್ಲಿ ದಾಳಿ ಆಗಿದೆ ನೋಡೋಣ. ರಾಜ್ಯದಲ್ಲಿ ಭಾರಿ ಚುರುಕು ಪಡೆದಿದೆ ಈಗ ಪೊಲೀಸ್ ವ್ಯವಸ್ಥೆ. ಯಾಕೆ? ಒಂದು ಕಡೆಗೆ ಸಿಐಡಿ, ಎಸ್ಐಟಿ, ಸಿಬಿಐ ತನಿಖೆಯನ್ನ ಮಾಡುತ್ತೆ, ಇಡಿ ದಾಳಿ ಕೂಡ ನಡೆಯುತ್ತೆ. ಮತ್ತೊಂದು ಕಡೆಗೆ ರಾಜ್ಯಾದ್ಯಂತ ಬೆಳಗ್ಗೆನೆ 56 ಕಡೆಗೆ 100 ಅಧಿಕಾರಿಗಳಿಂದ ಈಗ ರೇಡ್ ನಡೆದಿದೆ. ಕೋಲಾರ, ಬೆಂಗಳೂರು, ಮೈಸೂರು, ಬಳ್ಳಾರಿ, ದಾವಣಗೆರೆ, ಧಾರವಾಡ, ಬೆಳಗಾವಿ, ಕಲಬುರಗಿ ಸೇರಿ 9 ಜಿಲ್ಲೆಗಳಲ್ಲಿ ಈ ರೇಡ್ ಆಗಿರೋದು. ಬೆಂಗಳೂರಿನಲ್ಲೇ 15 ಕಡೆಗೆ ಲೋಕಾಯುಕ್ತ ದಾಳಿ ನಡೆದಿರೋದು. ಒಟ್ಟು 56 ಸ್ಥಳಗಳಲ್ಲಿ 100ಕ್ಕೂ ಅಧಿಕ ಅಧಿಕಾರಿಗಳ ತಂಡದಿಂದ ಈ ದಾಳಿ ನಡೆದಿರೋದು. ಸೊ ಬಹಳ ಗಮನಿಸಬೇಕಾಗಿರೋದು ಯಾವ ರೀತಿಯಲ್ಲಿ ಈಗ ದಾಳಿ ನಡೀತಾ ಇದೆ ಅಂತ ಹೇಳಿ. ಅಂದರೆ ಇಷ್ಟೊಂದು ಜನ ಏನೇನೋ ವ್ಯವಸ್ಥೆ, ಇಷ್ಟೊಂದು ಜನ ಭ್ರಷ್ಟರು ತುಂಬಿಕೊಂಡು ತುಳುಕ್ತಾ ಇದ್ದಾರೆ. ಪಾಪದ ಕೂಡ ತುಂಬಬೇಕಲ್ವಾ? ಪಾಪದ ಕೂಡ ಈಗ ತುಂಬಿದೆ ಅನ್ಸುತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ತಿಂದವರ ಹೊಟ್ಟೆ ತುಂಬಿದಾಗ್ಲೇ ಈ ರೀತಿಯಾಗಿ ದಾಳಿ ನಡೆದಿದೆ ಅನ್ಸುತ್ತೆ. ಸೊ ತಿಂದಾಗಿದೆಯಾ? ಎಲ್ಲ ಹೊಟ್ಟೆ ತುಂಬಿದವರೆಲ್ಲ ಸಿಕ್ಕಾಕೊಂಡಿದ್ದಾರಾ? ಅರುಣ್, ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸುವ ಕೆಲಸವನ್ನು ಮಾಡಿರುವಂಥದ್ದು. ಬೆಳ್ಳಂಬೆಳಿಗ್ಗೆ ಸುಮಾರು 9 ಜಿಲ್ಲೆಗಳಲ್ಲಿ 17 ಕಡೆ ಈ ಒಂದು ದಾಳಿಯನ್ನು ಲೋಕಾಯುಕ್ತ ಪೊಲೀಸರು ಮಾಡಿರುವಂಥದ್ದು. ಸರ್ಕಾರಿ ಅಧಿಕಾರಿಗಳು ಆದಾಯಕ್ಕೂ ಮೀರಿ ಅಧಿಕ ಆಸ್ತಿ ಗಳಿಸಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಅಧಿಕಾರಿಗಳ ವಿರುದ್ಧ ಒಂದು ಕೇಸ್ಗಳು ದಾಖಲಾಗಿತ್ತು. ಲೋಕಾಯುಕ್ತದಲ್ಲಿ ಸುಮಾರು 11 ಕೇಸ್ಗಳು ದಾಖಲಾಗಿದ್ದಂಥ ಕಾರಣಕ್ಕಾಗಿ ಇವತ್ತು ಬೆಳ್ಳಂಬೆಳಿಗ್ಗೆ ಬೆಂಗಳೂರು ಸೇರಿದಂತೆ ಒಟ್ಟು 9 ಜಿಲ್ಲೆಗಳಲ್ಲಿ ಇವತ್ತು ದಾಳಿಯನ್ನು ಮಾಡಿರುವಂಥ ಲೋಕಾಯುಕ್ತ ಅಧಿಕಾರಿಗಳು ಈ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಿರುವಂಥದ್ದು. ಈ ಅಧಿಕಾರಿಗಳ ವಿರುದ್ಧ ಈಗಾಗಲೇ ಆದಾಯಕ್ಕೂ ಮೀರಿದಂತೆ ಸಾಕಷ್ಟು ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆ ಕಾರಣಕ್ಕಾಗಿ ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿ ಅವರ ಮನೆಗಳಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಿರುವಂಥದ್ದು. ಬೆಂಗಳೂರಿನಲ್ಲಿ BBMP ಇಂಜಿನಿಯರ್ಗಳು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿ ಶೋಧ ಕಾರ್ಯವನ್ನು ನಡೆಸ್ತಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನೀವೆಲ್ಲ ಮಾಹಿತಿಗೆ ಧನ್ಯವಾದಗಳು.